ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಕಾಂಗ್ರೆಸ್ ಕುರ್ಚಿ ಕದನ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೂಡ ಹೈಕಮಾಂಡ್ ಬುಲಾವ್ ನೀಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಮಾಡಿದ್ದಾರೆ ಕೆಸಿ ವೇಣುಗೋಪಾಲ್ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಒಂದ್ ಕಡೆ ಸಿಎಂ ಇವತ್ತು ತೆರಳ್ತಾರೆ, ಇದರ ಬೆನ್ನಲ್ಲೇ ಡಿಸಿಎಂಗೂ ಕೂಡ ಹೈಕಮಾಂಡ್ ಕಡೆಯಿಂದ ಬುಲಾವ್ ಬಂದಿದೆ. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಕಾಂಗ್ರೆಸ್ನ ಕುರ್ಚಿ ಕದನ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ನವೆಂಬರ್ ಕ್ರಾಂತಿ ಆಯಿತು, ಸೆಪ್ಟೆಂಬರ್ ಕ್ರಾಂತಿ ಆಯಿತು, ಯುಗಾದಿ ಆಯಿತು, ಸಂಕ್ರಾಂತಿ ಆಯಿತು, ಕೊನೆಗೂ ಇದೀಗ ಅಂದರೆ ಎಲ್ಲ ಪಂಚರಾಜ್ಯ ಚುನಾವಣೆಯ ಬಳಿಕ ಮುಹೂರ್ತ ಫಿಕ್ಸ್ ಆಗುತ್ತೆ ಅನ್ನೋದಾಗಿ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳು ಭವಿಷ್ಯಗಳು ಬರ್ತಾ ಇತ್ತು. ಅದೇ ರೀತಿ ಇದೀಗ ಕೊನೆಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಕಾಂಗ್ರೆಸ್ನ ಕುರ್ಚಿ ಕದನ ಎನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಯಾಕಂದ್ರೆ ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಹೈಕಮಾಂಡ್ ಬುಲಾವ್ ನೀಡಿದೆ. ಡಿಸಿಎಂ ಡಿಕೆಗೆ ಕರೆ ಮಾಡಿದ್ದಾರೆ ಕೆಸಿ ವೇಣುಗೋಪಾಲ್. ಜೊತೆಗೆ ಸಿಎಂಗೂ ಕೂಡ ಹೈಕಮಾಂಡ್ ಬುಲಾವ್ ನೀಡಿದೆ. ದೆಹಲಿಗೆ ಬರುವಂತೆ ಇಬ್ಬರಿಗೂ ಹೈಕಮಾಂಡ್ ಸೂಚನೆಯನ್ನ ನೀಡಿದೆ. ಇವತ್ತು ಸಿಎಂ ತೆರಳ್ತಾರೆ ಸಂಜೆ. ಹಾಗೆ ಮಾಧ್ಯಮದವರು ಅವರಿಗೆ ಪ್ರಶ್ನೆ ಮಾಡಿದ್ರು, ದೆಹಲಿಗೆ ಹೋಗ್ತಾ ಇದ್ದೀರಾ, ಏನು ವಿಷಯ ಅಂತ. ಅದಕ್ಕೆ ಹೌದು ಕರೆದಿದ್ದಾರೆ, ಹೈಕಮಾಂಡ್ ನಾಯಕರು ಕಾಲ್ ಮಾಡಿ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ, ಸಂಜೆ ಹೋಗ್ತೀನಿ, ಸಾಯಂಕಾಲ ಹೋಗ್ತೀನಿ ಅನ್ನೋದಾಗಿ ಅಷ್ಟೇ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಗೆ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಯಾವ ವಿಚಾರಕ್ಕಾಗಿ ಹೋಗ್ತಾ ಇದ್ದಾರೆ, ಏನು ಎತ್ತ ಏನೂ ಕೂಡ ಅವರು ತಿಳಿಸಿಲ್ಲ. ಅಂದರೆ ನಾಳೆ ಒಂದು 11 ಗಂಟೆಗೆ ಮೀಟಿಂಗ್ ಇರುತ್ತೆ. ಮೀಟಿಂಗ್ನಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆಗುತ್ತೆ, ಏನು ಎತ್ತ ಎಲ್ಲವೂ ಕೂಡ ಮೀಟಿಂಗ್ ಆದಮೇಲಷ್ಟೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಕಾದು ನೋಡಬೇಕಿದೆ. ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಒಂದು ಮಹತ್ವದ ಮೀಟಿಂಗ್ ಇದೆ ದೆಹಲಿಯಲ್ಲಿ, ನಾಳೆ ಬೆಳಗ್ಗೆ 11 ಗಂಟೆಗೆ. ಹೀಗಾಗಿ ಸಿಎಂ ದೆಹಲಿಗೆ ಹೋಗ್ತಿದ್ದಾರೆ. ಜೊತೆಗೆ ಇವತ್ತೇ ದೆಹಲಿಗೆ ಹೋಗ್ತಾರೆ ಸಿಎಂ ಹಾಗೂ ಡಿಸಿಎಂ. ಪ್ರತ್ಯೇಕವಾಗಿ ದೆಹಲಿಗೆ ತೆರಳ್ತಾರೆ ಕೈ ನಾಯಕರು. ಸಂಜೆ 7 ಗಂಟೆಗೆ ಸಿಎಂ ದೆಹಲಿಗೆ ಹೊರಡ್ತಾರೆ. HALನಿಂದ ವಿಶೇಷ ವಿಮಾನದಲ್ಲಿ ಸಿಎಂ ಪ್ರಯಾಣವನ್ನ ಮಾಡ್ತಾರೆ. 7 ಗಂಟೆಗೆ ಹೊರಟು ರಾತ್ರಿ 9:30ಕ್ಕೆ ದೆಹಲಿಗೆ ರೀಚ್ ಆಗ್ತಾರೆ ಸಿದ್ದರಾಮಯ್ಯ. ನಾಳೆ ಹೈಕಮಾಂಡ್ ನಾಯಕರೊಂದಿಗೆ ಸಿಎಂ ಮಾತುಕತೆಯನ್ನ ನಡೆಸ್ತಾರೆ. ಜೊತೆಗೆ ಡಿಸಿಎಂ ಕೂಡ ಹೋಗ್ತಾ ಇದ್ದಾರೆ. ಅದು ಪ್ರತ್ಯೇಕವಾಗಿ ಸಪರೇಟ್ ಆಗಿ ಹೋಗ್ತಾ ಇದ್ದಾರೆ, ಒಟ್ಟಿಗೆ ಹೋಗ್ತಾ ಇಲ್ಲ. ಸಂಜೆ 7 ಗಂಟೆಗೆ ಸಿಎಂ ಹೊರಡ್ತಾರೆ. HALನಿಂದ ವಿಶೇಷ ವಿಮಾನದಲ್ಲಿ ಸಿಎಂ ಪ್ರಯಾಣವನ್ನ ಮಾಡ್ತಾರೆ. ರಾತ್ರಿ 9:30ಕ್ಕೆ ದೆಹಲಿಗೆ ರೀಚ್ ಆಗ್ತಾರೆ. ನಾಳೆ ಹೈಕಮಾಂಡ್ ನಾಯಕರೊಂದಿಗೆ ಸಿಎಂ ಮಾತುಕತೆಯನ್ನ ನಡೆಸಲಿದ್ದಾರೆ. ಇಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಒಂದು ಈ ಕಡೆ ರಾಜ್ಯಸಭೆ ಎಲೆಕ್ಷನ್ ವಿಚಾರ ಆಗಿರ್ಬೋದು, ಇದರ ಜೊತೆಗೆ ಈ ಕ್ಯಾಬಿನೆಟ್ ರೀಶಫ್ಲಿಂಗ್ ವಿಚಾರ. 3 ವರ್ಷ ಆಯಿತು ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ಹೀಗಾಗಿ ಇನ್ನಾದರೂ ಈ ವಿಚಾರ ಅಥವಾ ಕ್ಯಾಬಿನೆಟ್ ರೀಶಫಲ್ ಮಾಡಲೇಬೇಕು, ಈ ಒತ್ತಡವನ್ನು ಹಾಕಬಹುದು ಸಿಎಂ ನಾಳೆ ಸಭೆಯಲ್ಲಿ. ಇದರ ಜೊತೆಗೆ ಡಿಸಿಎಂ ಕೂಡ ಹೋಗ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. 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 ಎಸ್, ನೀವು ಕೇಳಿಸ್ಕೊಂಡ್ರಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಹೈಕಮಾಂಡ್ ಕರೆದಾಗ ಹೋಗಬೇಕಾಗತ್ತೆ, ಹೀಗಾಗಿ ಹೋಗ್ತಾ ಇದ್ದೀನಿ ಅಂತ ಅಷ್ಟೇ ಹೇಳಿದ್ದಾರೆ. ಬೇರೆ ಏನು ವಿಚಾರಗಳನ್ನು ಅವರು ಬಹಿರಂಗಗೊಳಿಸಿಲ್ಲ. ಹಾಗೆ ಸಿಎಂ ಕೂಡ ಅಷ್ಟೇ, ಸಂಜೆ ಹೋಗ್ತಿದ್ದೀನಿ, ಹೈಕಮಾಂಡ್ ಕಡೆಯಿಂದ ಕರೆ ಬಂದಿದೆ ಅಂತ ಅಷ್ಟೇ ಹೇಳಿದ್ದಾರೆ. ಬೇರೆ ಏನು ಮಾಹಿತಿ ನೀಡಿಲ್ಲ.